BY ವಿಜೇಂದ್ರ ಹಾಗೂ ಯಡಿಯೂರಪ್ಪ ಅವರ ಬಗ್ಗೆ ಮಾತನಾಡಿದ್ರೆ ಸಹಿಸೋದಿಲ್ಲ ಅಂತ ರೇಣುಕಾಚಾರ್ಯ ಗುಡುಗಿದ್ದಾರೆ. ಮತ್ತೆ ಮಾತನಾಡಿದ್ರೆ ತಕ್ಕ ಉತ್ತರವನ್ನು ಕೊಡ್ತೀವಿ ಅಂತ. ರಾಜ್ಯಾಧ್ಯಕ್ಷ ವಿಜೇಂದ್ರ ಹೋರಾಟಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ಅಂತ ಬೆಂಗಳೂರಿನಲ್ಲಿ ಮಾಜಿ ಶಾಸಕರಾಗಿರುವಂತ ರೇಣುಕಾಚಾರ್ಯ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೂಡ ಹಗರಣ, ವಾಲ್ಮೀಕಿ ನಿಗಮದ ಹಗರಣ ಆಗಿರಬಹುದು, ಹಸು ಕೆಚ್ಚಲು ಓದಿರುವಂಥ ಪ್ರಕರಣ, ಯಾವುದಕ್ಕೂ ಕೂಡ ಹೋರಾಟವನ್ನು ಮಾಡ್ತಾ ಇಲ್ಲ ಇವರು ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹೋರಾಟ ಮಾಡೋದಕ್ಕೆ ಇದೆಲ್ಲವೂ ಕೂಡ ಅವಕಾಶ ಇದೆ. ಮೂಡ ಕೇಸ್ ಇದೆ, ವಾಲ್ಮೀಕಿ ಹಗರಣ ಇದೆ, ಮೊನ್ನೆ ಆಗಿರುವಂಥ ಹಸು ಕೆಚ್ಚಲು ಕೊಯ್ದಿರುವಂಥ ಪ್ರಕರಣ ಆಗಿರ್ಬೋದು. ಇದರ ಬಗ್ಗೆ ಯಾಕೆ ಹೋರಾಟ ಮಾಡ್ತಾ ಇದೆ? ಸುಖ ಸುಮ್ಮನೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ವಿರುದ್ಧ ಯಾಕೆ ಮಾತನಾಡ್ತಾ ಇದ್ದೀರಿ ಅಂತ. ಇನ್ನು ಮುಂದೆ ಮಾತನಾಡಿದ್ರೆ ಸಹಿಸೋದಿಲ್ಲ ಅಂಥೇಳಿ, ಮತ್ತೆ ಮಾತನಾಡಿದರೆ ತಕ್ಕ ಉತ್ತರವನ್ನು ಕೊಡ್ತೀವಿ ಅಂತ ರೇಣುಕಾಚಾರ್ಯ ಆಕ್ರೋಶಭರಿತವಾಗಿ ಮಾತನಾಡಿದರು. ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಹೋರಾಟಕ್ಕೆ ಎಲ್ಲರೂ ಭಾಗಿಯಾಗಬೇಕಾಗತ್ತೆ, ಎಲ್ಲರೂ ಕೈ ಜೋಡಿಸಬೇಕು ಅಂತ ಬೆಂಗಳೂರಿನಲ್ಲಿ ಮಾಜಿ ಶಾಸಕ ರೇಣುಕಾಚಾರ್ಯ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೋರಾಟ ಮಾಡೋದಕ್ಕೆ ಸಾಕಷ್ಟು ಪ್ರಕರಣಗಳು ಕಣ್ಮುಂದೆ ಇದ್ದಾವೆ, ಯಾಕೆ ಅದರ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ ಅಂತ ಆಕ್ರೋಶವನ್ನು ಹೊರಹಾಕಿದರು. ಈ ರಾಜ್ಯದ ಪ್ರಜ್ಞಾವಂತ ಮತದಾರರ ಜನರ ಭಾವನೆಗಳನ್ನು, ಕಾರ್ಯಕರ್ತರ ಮುಖಂಡರ ಭಾವನೆಗಳನ್ನು ಏನು ಚರ್ಚೆ ಮಾಡಿ ಈ ರಾಜ್ಯಕ್ಕೆ ಯಡಿಯೂರಪ್ಪ ಒಬ್ಬ ಸಂಘರ್ಷ ನಾಯಕ ಪಕ್ಷವನ್ನು ಕಟ್ಟಿದರು. ಅದೇ ರೀತಿ ಒಬ್ಬ ಯುವಕ ವಿಜೇಂದ್ರ ಅವರಿಗೆ ಸಾಮರ್ಥ್ಯ ಇದೆ ಅಂತೇಳಿ ವಿಜೇಂದ್ರ ರಾಜ್ಯಾಧ್ಯಕ್ಷ ಮಾಡಿದರು ರಾಷ್ಟ್ರೀಯ ನಾಯಕರು. ಇವರು ವಿಜೇಂದ್ರ ಪ್ರಶ್ನೆ ಮಾಡ್ತಾ ಇಲ್ಲ. ಇವತ್ತು ರಾಷ್ಟ್ರೀಯ ನಾಯಕರು ಮಾಡಿದಂಥ ರಾಜ್ಯದ ಅಧ್ಯಕ್ಷನ ಇವ್ರು ಪ್ರಶ್ನೆ ಮಾಡ್ತಾರೆ, ರಾಷ್ಟ್ರೀಯ ನಾಯಕರು ಪ್ರಶ್ನೆ ಮಾಡ್ತಾರಂದರೆ ವಿಜೇಂದ್ರಗೆ ಅಪಮಾನ ಅಲ್ಲ. ಇವರು ಮಾತಾಡ್ತಕ್ಕ ದಾರಿಲಿ ಬೀದಿಲಿ ಮಾತಾಡೋದು ನರೇಂದ್ರ ಮೋದಿಜಿಯವರಿಗೆ, ಪಕ್ಷಕ್ಕೆ, JP ನಡ್ಡಾರವರಿಗೆ, ಅಮಿತ್ ಶಾ ಅವರಿಗೆ, ಸಂತೋಷ್ ಅವರಿಗೆ. ವಿಜೇಂದ್ರ ಅಧ್ಯಕ್ಷ ಮಾಡಿದ್ದು ನಾವ್ಯಾರು ಅಲ್ಲ, ಯಡಿಯೂರಪ್ಪ ಅಲ್ಲ. ಯಡಿಯೂರಪ್ಪನ ಮಗ ನನ್ನ ಮಗನ ಅಧ್ಯಕ್ಷನ ಮಾಡಿರಿ ಅಂತ ಹೇಳಿಲ್ಲ. ಆದರೆ ರಾಷ್ಟ್ರೀಯ ನಾಯಕರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಒಬ್ಬ ಯುವಕ ಕಟ್ಟಿ ಬೆಳೆಸ್ತಾರೆ, ಸಾಮರ್ಥ್ಯ ಇದೆ, ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು. ಅದಕ್ಕೋಸ್ಕರ ರೇಣುಕಾಚಾರ್ಯ ಇವತ್ತು ಆಕ್ರೋಶಭರಿತವಾಗಿ ಮಾತನಾಡ್ತಾ ಇದ್ದಾರೆ. ಪ್ರಮುಖವಾಗಿ ಯಡಿಯೂರಪ್ಪ ಹಾಗೂ ಇಲ್ಲಿ ವಿಜೇಂದ್ರ ಅವರ ವಿರುದ್ಧ ಮಾತನಾಡಿರುವವರಿಗೆ ಈ ರೀತಿಯಾಗಿ ತಿರುಗೇಟನ್ನು ಕೊಡ್ತಿದ್ದಾರೆ. ಸೋತವರ ಗೆದ್ದವರ ಸಭೆ ಮಾಡಲು ವಿಜೇಂದ್ರಗೆ ಹಕ್ಕಿದೆ, ಅಧ್ಯಕ್ಷರು ಸಮರ್ಥರಿದ್ದಾರೆ, ದುರ್ಬಲರಿಲ್ಲ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ. ಪಕ್ಷದ ನಿಯಮದಂತೆ BYV ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂತ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿನಾಕಾರಣ ಟೀಕೆ ಆಗಿರ್ಬೋದು, ಹೈ ನಾಯಕರಿಗೆ ಅಪಮಾನ ಮಾಡೋದು ಸರಿಯಲ್ಲ ಅಂಥೇಳಿ ಬೇಸರವನ್ನು ಹೊರಹಾಕಿದ್ದಾರೆ. ರಮೇಶ್ ನನ್ನ ಸ್ನೇಹಿತ, ಆದರೆ ಅನಗತ್ಯವಾಗಿ ಯಾಕೆ BSY ಬಗ್ಗೆ ಟೀಕೆ ಮಾಡ್ತೀರಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ BJPಯಲ್ಲಿ ಎರಡೂ ಟೀಮ್ ಇದೆ. ವಿಜೇಂದ್ರ ಮತ್ತು ಯಡಿಯೂರಪ್ಪ ಕಂಡ್ರೆ ಯತ್ನಾಳ್ ಅವರಿಗೆ ಬರೋದಿಲ್ಲ, ಅವ್ರದ್ದು ಒಂದು ಟೀಮು. ಈ ಕಡೆ ಈಗ BS ಯಡಿಯೂರಪ್ಪ ಅವರ ನೇತೃತ್ವದಲ್ಲಿರುವಂಥ ಮತ್ತೊಂದು ಟೀಮು. ದಿನನಿತ್ಯ ಅನಗತ್ಯವಾಗಿ ಕಳೆದ ಒಂದು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ಒಂದು ವರ್ಷದಿಂದ ಅಧಿವೇಶನದ ಒಳಗೆ ಹೊರಗೆ ಇವ್ರು ಯಾರು ಮಹಾನ್ ನಾಯಕರದಾರಲ್ಲ, ಯಡಿಯೂರಪ್ಪನವ್ರ ಬಗ್ಗೆ ಅಪಮಾನ ಮಾಡಿದ್ದಕ್ಕೆ ಜನ 66 ಸ್ಥಾನ ಬಂದು ನಿಲ್ತು. ಅಧಿವೇಶನದ ಒಳಗೆ ಅಪ್ಪ ಮಗ ಏನು ಇನ್ನು ಆಟ ಆಡ್ತೀರಾ? ನಮಗೂ ತಾಳ್ಮೆ ಇದೆ, ನಮ್ಮನ್ನು ತಾಳ್ಮೆ ಇದೆ. ಈ ರೀತಿ ಯಡಿಯೂರಪ್ಪನವ್ರ ಬಗ್ಗೆ ಪಕ್ಷ ಈ ರಾಜ್ಯದ ಪ್ರಜ್ಞಾವಂತ ಮತದಾರರ ಜನರ ಭಾವನೆಗಳನ್ನು, ಕಾರ್ಯಕರ್ತರ ಮುಖಂಡರ ಭಾವನೆಗಳನ್ನು ಏನು ಚರ್ಚೆ ಮಾಡಿ ಈ ರಾಜ್ಯಕ್ಕೆ ಯಡಿಯೂರಪ್ಪ ಒಬ್ಬ ಸಂಘರ್ಷ ನಾಯಕ ಪಕ್ಷವನ್ನು ಕಟ್ಟಿದರು. ಅದೇ ರೀತಿ ಒಬ್ಬ ಯುವಕ ವಿಜೇಂದ್ರ ಅವರಿಗೆ ಸಾಮರ್ಥ್ಯ ಇದೆ ಅಂತೇಳಿ ವಿಜೇಂದ್ರ ರಾಜ್ಯಾಧ್ಯಕ್ಷ ಮಾಡಿದರು ರಾಷ್ಟ್ರೀಯ ನಾಯಕರು. ಇವರು ವಿಜೇಂದ್ರ ಪ್ರಶ್ನೆ ಮಾಡ್ತಾ ಇಲ್ಲ. ಇವತ್ತು ರಾಷ್ಟ್ರೀಯ ನಾಯಕರು ಮಾಡಿದಂಥ ರಾಜ್ಯದ ಅಧ್ಯಕ್ಷನ ಇವ್ರು ಪ್ರಶ್ನೆ ಮಾಡ್ತಾರೆ, ರಾಷ್ಟ್ರೀಯ ನಾಯಕರು ಪ್ರಶ್ನೆ ಮಾಡ್ತಾರಂದರೆ ವಿಜೇಂದ್ರಗೆ ಅಪಮಾನ ಅಲ್ಲ. ಇವರು ಮಾತಾಡ್ತಕ್ಕ ದಾರಿಲಿ ಬೀದಿಲಿ ಮಾತಾಡೋದು ನರೇಂದ್ರ ಮೋದಿಜಿಯವರಿಗೆ, ಪಕ್ಷಕ್ಕೆ, JP ನಡ್ಡಾರವರಿಗೆ, ಅಮಿತ್ ಶಾ ಅವರಿಗೆ, ಸಂತೋಷ್ ಅವರಿಗೆ. ವಿಜೇಂದ್ರ ಅಧ್ಯಕ್ಷ ಮಾಡಿದ್ದು ನಾವ್ಯಾರು ಅಲ್ಲ, ಯಡಿಯೂರಪ್ಪ ಅಲ್ಲ. ಯಡಿಯೂರಪ್ಪನ ಮಗ
ನನ್ನ ಮಗನ ಅಧ್ಯಕ್ಷರು ಮಾಡಿ ಅಂತ ಹೇಳಿಲ್ಲ. ಅದರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.